ಆತ್ಮ ಅಮರ, ದೇಹ ಅಜರ. ಹಾಗಾಗಿ ಅಮರವಾದಂಥ ಈ ಭಾಷೆ ಲಕ್ಷೋಪಲಕ್ಷ ವರ್ಷಗಳ ಇತಿಹಾಸ ಇದೆ ಅಂತ ಸಿರಿಭೂವಲಯವೂ ಹೇಳಿಬಿಡುತ್ತೆ. ಕುಮುದೇಂದು ಮುನಿವಿರಚಿತ ಸಿರಿಭೂವಲಯದಲ್ಲಿ 100 ಇಂದ್ರರ ಕಾಲದಿಂದ ನವೆಯದೇ ಉಳಿದ ಭಾಷೆಯ ಕನ್ನಡ ಅಂತ. ಅದೊಂದು ಅಂಕಲಿಪಿ ಕಾವ್ಯ, ಕನ್ನಡಿಗರಿಗೆ ಬೇಡವಾದಂಥ ಒಂದು ಶಾಸ್ತ್ರ ಗ್ರಂಥ ಅದು. ಅದೊಂದು ಅನೇಕ ಭಾಷೆಗಳಿರ್ಬೋದಂಥ ಒಂದು ಕೋಷ್ಟಕ ಅದು. ಆ ಥರದ ಅಂಕಲಿಪಿ ಕಾವ್ಯದಲ್ಲಿ ಸಹ ಇಂಥವೆಲ್ಲವೂ ತುಂಬ ಢಾಳಾಗಿ ವರ್ಣಿತವಾಗಿದೆ ಅನ್ನೋ ಕಾರಣಕ್ಕಾಗಿ ಒಂದು ಭಾಷೆ, ಈ ಭಾಷೆ ಕುರಿತಾಗಿ ಈ ಹರಟೆನಲ್ಲಿ ಇಲ್ಲ ಅದೇನೋ ಆಗ್ಬಿಡ್ಬೋದು ಅನ್ನೋ ಆತಂಕ ವ್ಯಕ್ತಪಡಿಸೋದು ಸರಿಯಾಗೋದಿಲ್ಲ. ಅದು ಆಗುವ ತನಕ ನೋಡೋಣ, ಆ ತನಕಕ್ಕೆ ಒಂದು ನಾ ಸೇರಿಸ್ಕೊಂಡ್ಬಿಡೋಣ, ಒಂದು ಅನುಸ್ವರ ತೆಗೆದು ನಾ ಸೇರಿಸ್ಕೊಂಡ್ಬಿಡೋಣ, ಆಗುವ ತನಕ. ಅಂದರೆ ಬೆಂಕಿ ಬಿದ್ದ ಮೇಲೆ ನಾನು ಮತ್ತೆ ಏನಾದ್ರು ಆಗ ಬಾವಿ ತೋಡ್ತೇನೆ ಅಂತಲ್ಲ. ನೀವು ಹೇಳುವ ಕಾಳಜಿ ಕಳಕಳಿ ಸರಿ ಇದೆ. ನಾವುಗಳು ಒಂದಿಷ್ಟು ನಮ್ಮಲ್ಲಿ ನೀವೇ ಹೇಳಿದ ಹಾಗೆ ದೃಷ್ಟಾಂತಗಳು ಕಂಡ ಹಾಗೆ ಒಂದಷ್ಟು ಜನರು ಈಗ ಇಲ್ಲ ಇದನ್ನು ನಾವು ಹೋಗೋ ಕೊಡಬಾರ್ದು, ಬರುವ ತಲೆಮಾರುಗಳಿಗಾರು ಇದನ್ನು ದಾಟಿಸೋಬೇಕು, ನನ್ನ ದಾಯಿತ್ವ, ಅದು ಜವಾಬ್ದಾರಿ, ಅದು ಜವಾಬು ನಾನು ಬರುವ ತಲೆಮಾರಿಗೆ ಕೊಡಬೇಕು. ಮತ್ತು ದಾರಿ, ದಾರಿ, ಆ ದಾರಿಯನ್ನು, ಆ ಪಥವನ್ನು ಸುಪಥವಾಗಿಸಬೇಕು ಅಂತ ತುಂಬ ಜನರು ಅನ್ಕೊಳ್ಳೋದು ನೋಡ್ತೀನಿ ನಾನು.